Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸುತ್ತೇವೆ. Please turn your Bible to Ephesians 2nd chapter verse 8. ನಿಮ್ಮ ಬೈಬಲ್ಗಳನ್ನು ತಿರುಗಿಸಿ ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ. For by grace are you saved through faith, and that not of yourself, it is a gift of God. ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ ಓದ್ಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. Hallelujah. I am saved by grace through faith. ನಾನು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. For our salvation, we have not done anything. ನಮ್ಮ ರಕ್ಷಣೆಗಾಗಿ ನಾವೇನು ಮಾಡಲಿಲ್ಲ. Grace provided. ಕೃಪೆ ಒದಗಿಸಿತು. Jesus Christ died on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. Freely we got it. ಉಚಿತವಾಗಿ ನಮಗೆ ರಕ್ಷಣೆ ಸಿಕ್ಕಿತು. All we have done is we believed it. ನಾವೇನ್ ಮಾಡಿದ್ವಿ? ನಂಬಿದ್ವಿ ಅಷ್ಟೇ. The same way all the blessings grace provides, by faith we'll take it. ಅದೇ ರೀತಿಯಲ್ಲಿ ಎಲ್ಲಾ ಆಶೀರ್ವಾದಗಳನ್ನು ಕೃಪೆ ಒದಗಿಸಿದೆ, ನಂಬಿಕೆಯನ್ನು ತಗೊಳ್ಬೇಕು. Now, of late I've been teaching how this grace will help us to live a holy life. ಈಗ ನಾನು ಕೆಲವು ವಾರಗಳಿಂದ ಕಲಿಸ್ತಾ ಇದ್ದೇನೆ, ಈ ಕೃಪೆ ನಮಗೆ ಪರಿಶುದ್ಧ ಜೀವನ ಜೀವಿಸುವಂತೆ ಹೇಗೆ ಸಹಾಯ ಮಾಡ್ತಾ ಇದೆ. Living holy life for a Christian is not a struggle. ಪರಿಶುದ್ಧ ಜೀವನ ಜೀವಿಸುವಂತದ್ದು ಕ್ರೈಸ್ತಿಯರಿಗೆ ಕಷ್ಟ ಅಲ್ಲ. If you understand what grace provides and when we believe it, it becomes easy. ಕೃಪೆಯನ್ನು ಒದಗಿಸುತ್ತದೆ ಮತ್ತು ನಂಬಿದ್ರೆ ಅಷ್ಟೇ ಸಾಕು, ಸುಲಭವಾಗ್ತದೆ. Hallelujah. Now turn your Bible to Romans 8th chapter. ನಿಮ್ಮ ಬೈಬಲ್ ಅನ್ನು ತಿರುಗಿಸಿ ರೋಮ 8ನೇ ಅಧ್ಯಾಯ verse 1 and 2. 1-2. ರೋಮ 8ನೇ ಅಧ್ಯಾಯ 1-2. There is therefore now no condemnation to them who are in Christ Jesus, who walk not after the flesh, but after the Spirit. For the law of Spirit of life in Christ Jesus has made us free from the law of sin and death. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅವರು ಶರೀರಕ್ಕನುಸಾರವಾಗಿ ಅಲ್ಲದೆ ಆತ್ಮನಿಗನುಸಾರವಾಗಿ ನಡೆಯುವವರು. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. Hallelujah. Now we are started from Romans 3rd chapter. We have come up to Romans 8. ನಾವು ಈ ಬೋಧನೆಯನ್ನು ರೋಮ 3ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಈಗ ನಾವು ರೋಮ 8ನೇ ಅಧ್ಯಾಯವರೆಗೆ ಬಂದಿದ್ದೇವೆ. So 8th chapter it says, there is therefore now no condemnation for those who are in Christ Jesus. 8ನೇ ವಾಕ್ಯದಲ್ಲಿ 8ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ ಏನು ಹೇಳ್ತಿದೆ? ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಅಂದ್ರೆ ಖಂಡನೆ ಈಗ ಇಲ್ಲವೇ ಇಲ್ಲ. Say in English, there is therefore now no condemnation for all of us who are in Christ Jesus. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮೆಲ್ಲರಿಗೆ ಈಗ ಖಂಡನೆಯು ಇಲ್ಲವೇ ಇಲ್ಲ. Hallelujah. This I told there is a word here therefore. ಇಲ್ಲಿ ನಾವು ಮೊದಲನೇದಾಗಿ ನೋಡಿದ್ವಿ ಆದುದರಿಂದ ಅಂತ ಪದ ಇದೆ. Means what he has written first 7 chapters are very important. ಅಂದ್ರೆ ಮೊದಲನೇ 7 ಅಧ್ಯಾಯಗಳಲ್ಲಿ ಏನೆಲ್ಲ ಬರೆದಿದ್ದಾನೋ ಅದು ಬಹಳ ಪ್ರಾಮುಖ್ಯ. First 2.5 chapters talks about sinner. Man is a sinner. How is a sinner? ನಾವು ಕಲ್ತ್ಕೊಂಡ್ವಿ ಮೊದಲನೇ 2.5 ಅಧ್ಯಾಯಗಳವರೆಗೆ ಮನುಷ್ಯನು ಪಾಪಿ, ಆತನು ಹೇಗೆ ಪಾಪಿಯಾದ ಅಂತ ಎಲ್ಲ ಬರೆಯಲ್ಪಟ್ಟಿದೆ. Then from another 2.5 chapters up to Romans 5th chapter talks about how grace of God comes and works in the sinner's life. ಮತ್ತು ಮುಂದೆ ಇನ್ನು 2.5 ಅಧ್ಯಾಯ ಅಂದ್ರೆ 5ನೇ ಅಧ್ಯಾಯದವರೆಗೆ ಹೇಗೆ ದೇವರ ಕೃಪೆಯು ಪಾಪಿಯ ಜೀವನದಲ್ಲಿ ಕಾರ್ಯ ಮಾಡ್ತಿದೆ ಅಂತ ಕಲ್ತ್ಕೊಂಡ್ವಿ. How grace works more powerful than the sin. ಹೇಗೆ ಕೃಪೆಯು ಪಾಪಕ್ಕಿಂತ ಇನ್ನೂ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ. Hallelujah. I repeat again. ಇನ್ನೊಂದ್ಸಲ ಹೇಳ್ತೇನೆ.
Who is a sinner? ಪಾಪಿ ಯಾರು? Why do we call man as a sinner? ಮನುಷ್ಯನಿಗೆ ಪಾಪಿ ಅಂತ ಯಾಕೆ ಕರೀತೇವೆ? Hello? Whom do we call? Usually whom do we call as a sinner? ನೀವ್ ಹೇಳ್ರಿ, ಸಾಮಾನ್ಯವಾಗಿ ಯಾರಿಗೆ ಪಾಪಿ ಅಂತ ಕರೀತೇವೆ? A bad man, we call him as one who smokes, drinks, all bad habits, talk. We will call him as a sinner. ಯಾವುದೇ ಕೆಟ್ಟ ವ್ಯಕ್ತಿ ಇದ್ರೆ, ಕುಡಿತಾ ಇದ್ರೆ, ಜಗಳ ಆಡ್ತಾ ಇದ್ರೆ, ಸೇದ್ತಾ ಇದ್ರೆ ಅವ್ರಿಗೆ ಪಾಪಿ ಅಂತ ಕರೀತೇವೆ. Yes or no? ಹೌದಾ ಇಲ್ಲ? Why we call him sinner? ಯಾಕೆ ಅವ್ರಿಗೆ ಪಾಪಿ ಅಂತ ಕರೀತೇವೆ? ಯಾಕೆ? Because he drinks. ಯಾಕಂದ್ರೆ ಕುಡಿತಾ ಇದ್ದಾರೆ, Because he smokes. ಸೇದ್ತಾ ಇದ್ದಾರೆ. But according to the Bible, ಆದ್ರೆ ಬೈಬಲ್ ಪ್ರಕಾರ because he is drinking, he is not a sinner. ಅವನು ಕುಡಿಯುವ ಕಾರಣ ಪಾಪಿ ಆಗಲ್ಲ. You understand? ಅರ್ಥ ಆಗ್ತಿದ್ಯಾ? Not because he smokes, because he quarrels, because of his bad habits, he is not a sinner. ಅವನು ಜಗಳ ಆಡ್ತಾನೆ ಅಥವಾ ಸಿಗರೇಟ್ ಸೇದ್ತಾನೆ, ಕುಡಿತಾನೆ ಅಂತ ಆದ ಕಾರಣ ಆತ ಪಾಪಿ ಆಗಲ್ಲ. Romans 5:19. ನೋಡ್ಕೊಳ್ಳೋಣ, ರೋಮ 5ನೇ ಅಧ್ಯಾಯ 19ನೇ ವಾಕ್ಯ. ರೋಮ 5ನೇ ಅಧ್ಯಾಯ 19. For as by one man's disobedience many were made sinners, so the obedience of one shall many be made righteous. ಒಬ್ಬನ ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. Shall we tell in Kannada all of you? ನನ್ನಿಂದ ಹೇಳ್ರಿ, ಒಬ್ಬನ ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತೆಯಿಂದ ಎಲ್ಲರೂ ನೀತಿವಂತರಾಗುವರು. So why they were sinners? ಯಾಕೆ ಜನರು ಪಾಪಿಗಳಾದ್ರು? Not because of their bad habit. ಅವ್ರಿಗೆ ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳಿದೆ ಅಂತಲ್ಲ. One man's disobedience. ಒಬ್ಬನ ಅವಿಧೇಯತೆಯ ಕಾರಣ, Because of Adam's disobedience, ಆದಾಮನ ಅವಿಧೇಯತೆಯಿಂದಲೇ sin entered the world. ಪಾಪವು ಲೋಕದೊಳಗೆ ಪ್ರವೇಶಿಸಿತು. Hallelujah. Verse 12, Romans 5:12 says that because of one man sin entered the world and death ruled the man, all were sinners. ಇದೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಿದೆ, ಒಬ್ಬ ಮನುಷ್ಯನಿಂದಲೇ ಪಾಪವು ಲೋಕದೊಳಗೆ ಬಂತು ಮತ್ತು ಆ ಪಾಪದಿಂದ ಮರಣವು ಎಲ್ಲರಲ್ಲಿಯೂ ಬಂತು. When I said death, it is not falling and dying. 12ನೇ ವಾಕ್ಯದಲ್ಲಿ ಮರಣ ಅಂದ್ರೆ ಬಿದ್ದು ಸಾಯೋದಲ್ಲ. Death means poverty, ಮರಣ ಅಂದ್ರೆ ಬಡತನ, sickness, ಕಾಯಿಲೆಗಳು, no peace, ಶಾಂತಿ ಇಲ್ಲದಿರುವಂತದ್ದು, nothing good. ಏನು ಚೆನ್ನಾಗಿರೋ ಒಳ್ಳೆಯದು, Everything is going wrong is death. ಎಲ್ಲವೂ ತಪ್ಪಾಗಿ ನಡೀತಾ ಇದ್ರೆ Why? ಅದು ಮರಣ. Why it came? ಯಾಕೆ ಬಂತು? Because of one man's sin. ಯಾಕೆ ಬಂತು ಅಂದ್ರೆ ಒಬ್ಬ ವ್ಯಕ್ತಿಯ ಪಾಪದ ಕಾರಣ. Because of one man, everybody becomes sinner. ಒಬ್ಬ ವ್ಯಕ್ತಿ ಅವಿಧೇಯನಾದ ಒಬ್ಬ ವ್ಯಕ್ತಿಯ ಪಾಪದ ಕಾರಣ ಎಲ್ಲರೂ ಪಾಪಿಯಾದ್ರು. But the good news is, ಆದ್ರೆ ಈಗ ಸುಸಮಾಚಾರ ಏನಂದ್ರೆ, through one man's obedience, ಒಬ್ಬ ವ್ಯಕ್ತಿಯ ವಿಧೇಯತೆ ಕಾರಣದಿಂದ all of us have become righteous. ನಾವೆಲ್ಲರೂ ನೀತಿವಂತರಾಗಿದ್ದೇವೆ. Hallelujah. Hallelujah. By the obedience of Jesus Christ. ಯೇಸು ಕ್ರಿಸ್ತನ ವಿಧೇಯತೆಯಿಂದ, That is grace. ಅದು ಕೃಪೆ. Where the sin increases, grace abounds more. ಎಲ್ಲಿ ಪಾಪ ಹೆಚ್ಚುತ್ತದೋ ಕೃಪೆಯು ಇನ್ನೂ ಹೆಚ್ಚುತ್ತದೆ. You know, when we are saved, ನಾವು ರಕ್ಷಣೆ ಹೊಂದ್ಕೊಂಡಾಗ sin nature is gone. ಪಾಪ ಸ್ವಭಾವ ಹೋಯ್ತು, God's nature has come. ದೇವರ ಸ್ವಭಾವ ಬಂತು. Hallelujah. Now there is no sin nature in us. ಈಗ ನಮ್ಮೊಳಗೆ ಪಾಪದ ಸ್ವಭಾವವೇ ಇಲ್ಲ. Only our mind has to change. ಆದ್ರೆ ನಮ್ಮ ಮನಸ್ಸಷ್ಟೇ ಬದಲಾಗಬೇಕು. You keep this in mind. Now come to Romans 8 chapter. ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಈಗ ನಾವು ರೋಮ 8ನೇ ಅಧ್ಯಾಯ ನೋಡ್ಕೊಳ್ಳೋಣ. Say one more time with me. There is therefore now no condemnation for all of us who are in Christ Jesus, who walk not after the flesh but after the Spirit. ನಾನಿಂದ ಕನ್ನಡದಲ್ಲಿ ಹೇಳ್ರಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮೆಲ್ಲರಿಗೆ ಖಂಡನೆಯು ಈಗ ಇಲ್ಲವೇ ಇಲ್ಲ. ಶರೀರಕ್ಕನುಸಾರವಾಗಿ ಅಲ್ಲದೆ ಆತ್ಮನಿಗನುಸಾರವಾಗಿ ನಡೆಯುವವರಾಗಿದ್ದೇವೆ. What is the meaning of who walk not after the flesh but after the Spirit? ಶರೀರಕ್ಕನುಸಾರವಾಗಿ ನಡೆಯುವವರಾಗಿರದೆ ಆತ್ಮನಿಗನುಸಾರವಾಗಿ ನಡೆಯುವವರು ಅಂದ್ರೆ ಏನರ್ಥ? Say in English, who walk not after the flesh but after the Spirit. ನಾನಿಂದ ಹೇಳ್ರಿ,
ಶರೀರಕ್ಕನುಸಾರವಾಗಿ ನಡೆಯುವವರಾಗಿರದೆ ಆತ್ಮನಿಗನುಸಾರವಾಗಿ ನಡೆಯುವವರು. Now, this is not talking about sinner. ಕೇಳ್ರಿ, ಈ ವಾಕ್ಯ ಪಾಪಿಗಳ ಬಗ್ಗೆ ಮಾತಾಡ್ತಿಲ್ಲ. This is talking about righteous people. ಈ ವಾಕ್ಯ ನೀತಿವಂತರ ಬಗ್ಗೆ ಮಾತಾಡ್ತಾ This ಇದೆ. is about me. ಕೇಳ್ರಿ, ಈ ವಾಕ್ಯ ನನ್ ಬಗ್ಗೆ, This is about you. ನಿಮ್ ಬಗ್ಗೆ. For us, no condemnation. ನಮ್ಗೆ ಖಂಡನೆನೇ ಇಲ್ಲ. Condemnation means no use, full guilt and feel unworthy. ಖಂಡನೆ ಅಂದ್ರೆ ನಾವು ಅಯೋಗ್ಯರು, ತಪ್ಪು ಮಾಡಿ ಅಂತ ಅನುಭವ. We are not condemned. We cannot be condemned. ನಾವು ಖಂಡಿಸಲ್ಪಡಕ್ ಆಗಲ್ಲ. Sense of condemnation can come on us. ಆದ್ರೆ ಖಂಡನೆಯ ಒಂದು ಅನಿಸಿಕೆಗಳು ಬರಬಹುದು. When we walk after the flesh. ಯಾವಾಗ ಖಂಡನೆ ಅನಿಸಿಕೆಗಳು ಬರ್ತವೆ? ಯಾವಾಗ ನಾವು ಶರೀರಕ್ಕನುಸಾರವಾಗಿ ನಡೀತೇವೆ. What is walking after flesh? ಈಗ ಶರೀರಕ್ಕನುಸಾರವಾಗಿ ನಡೆಯುವಂತಂದ್ರೆ ಏನರ್ಥ? We all are born again. ನೋಡ್ರಿ, ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. We are new creation. ನೂತನ ಸೃಷ್ಟಿಗಳು. Sin nature has gone. ಪಾಪದ ಸ್ವಭಾವ ಹೋಯಿತು. God's nature has come. ದೇವರ ಸ್ವಭಾವ ಬಂತು. But our mind thinks like how we were before salvation. ಆದ್ರೆ ನಮ್ಮ ಮನಸ್ಸು ನಾವು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಹೆಂಗಿದ್ವೋ ಅದೇ ಪ್ರಕಾರ ಯೋಚನೆ ಮಾಡ್ತದೆ. If our mind thinks like that, then sense of condemnation is there. ನಮ್ಮ ಮನಸ್ಸು ರಕ್ಷಣೆಗಿಂತ ಮುಂಚೆ ಅದೇ ಬಗ್ಗೆನೇ ಯೋಚನೆ ಮಾಡ್ತಾನೆ ಇದ್ರೆ ಖಂಡನೆಯ ಅನಿಸಿಕೆಗಳು ಬರ್ತವೆ. But if we change our thinking, ಆದ್ರೆ ನಮ್ಮ ಯೋಚನೆ, ನಮ್ಮ ಮನಸ್ಸನ್ನು you ಬದಲಾಯಿಸಿದ್ರೆ, keep meditating God's word. ದೇವರ ವಾಕ್ಯವನ್ನು ಧ್ಯಾನಿಸ್ತಾನೆ ಇದ್ರೆ, My sin nature is gone. ನನ್ನ ಪಾಪದ ಸ್ವಭಾವ ಹೋಗಿದೆ. My old man is crucified. ನನ್ನ ಹಳೆ ಮನುಷ್ಯನ I am dead to sin. ನಾನು ಪಾಪದ I am free from sin. ನಾನು ಪಾಪದಿಂದ ಬಿಡುಗಡೆ I will live unto righteousness. ನಾನು ನೀತಿವಂತಿಕೆಗಾಗಿ ಜೀವಿಸ್ತೇನೆ. When you keep thinking like that, ಈ ರೀತಿಯಾಗಿ ನೀವು ಯೋಚಿಸಿದ್ರೆ, when the temptation comes, you will not react like how you reacted before. ಶೋಧನೆ ಬಂದಾಗ ರಕ್ಷಣೆ ಹೊಂದಕ್ಕಿಂತ ಮುಂಚೆ ಹೇಗೆ ನೀವು ಶೋಧನೆಗೆ ಪ್ರತಿಕ್ರಿಯಿಸ್ತಿದ್ರೋ ಅದೇ ಪ್ರಕಾರ ಮಾಡಲ್ಲ. Okay, just keep this in mind again. ಈ ಮಾತು ಇನ್ನೊಂದ್ಸಲ ನೆನಪಿಟ್ಕೊಳ್ಳಿ. Then ಈಗ verse 2 we have seen last week. ಎರಡನೇ ವಾಕ್ಯ ನಾವು ಓದುವಾರ The law of the spirit of life in Christ Jesus has made us free from the law of sin and death. ಎರಡನೇ ವಾಕ್ಯ ನೋಡೋಣ. ಯಾಕೆಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. Hallelujah. When there are two laws at work. ನೋಡ್ರಿ, ಇಲ್ಲಿ ಎರಡು ನಿಯಮಗಳಿವೆ, ಕಾರ್ಯ ಮಾಡ್ತವೆ. One is law of sin and death. ಮೊದಲನೇ ನಿಯಮ ಪಾಪ ಮರಣದ ನಿಯಮ. Sin is always accompanied by death. ಪಾಪ ಯಾವಾಗ್ಲೂ ಮರಣ ಜೊತೆನೆ ಬರ್ತದೆ. Sin and death cannot be separated. ಪಾಪ ಮತ್ತು ಮರಣವನ್ನು ಬೇರ್ಪಡಿಸಕ್ಕಾಗಲ್ಲ. It is a deception if somebody says I can sin and I can escape. ನೋಡ್ರಿ, ಯಾರಾದ್ರೂ ಹೇಳ್ತಾರೆ ನಾನು ಪಾಪ ಮಾಡಿದ್ರು ತಪ್ಪಿಸ್ಕೊಳ್ಬಹುದು ಅಂತ ಹೇಳಿದ್ರೆ ಅದು ಒಂದು ವಂಚನೆಯ ಮಾತು. That's what devil told Adam. ಅದೇ ಸೈತಾನನು ಆದಾಮನಿಗೆ ಹೇಳಿದ, You do it, you will not die. ನೀನ್ ಮಾಡಿದ್ರು ನೀನ್ ಸಾಯಲ್ಲ. You don't obey God, you will not die. ನೀನ್ ದೇವರಿಗೆ ವಿಧೇಯ ಆಗ್ಲಿಲ್ಲ ಅಂದ್ರೂ ಸಾಯಲ್ಲ. He believed the lie, he did it. ಆತನು ಆ ಸುಳ್ಳನ್ನು ನಂಬಿ ಆತನು ಪಾಪ ಮಾಡ್ದ. Death came upon him. ಮರಣ ಆತನ ಮೇಲೆ ಬಂತು. Again, when I say death, it is not falling and dying. ಇನ್ನೊಂದ್ಸಲ ಮರಣ ಅಂತ ಹೇಳುವಾಗ ಇಲ್ಲಿ ಬಿದ್ದು ಸಾಯೋದ್ರ ಬಗ್ಗೆ ಅಲ್ಲ. It's all about poverty, sickness, failures, frustration, curses. ಮರಣ ಅಂದ್ರೆ ಮರಣದ ವಿಷಯಗಳು ಅಂದ್ರೆ ಬಡತನ ಮತ್ತು ಕಾಯಿಲೆಗಳು, ಸಮಾಧಾನ ಇಲ್ಲದೆ ಇರುವಂತದ್ದು, ಸೋಲಿನ ಜೀವನ, ಇದೆಲ್ಲ ಮರಣದ ವಿಷಯಗಳು. You take any man in this world. ಲೋಕದಲ್ಲಿ ಯಾವುದೇ ವ್ಯಕ್ತಿ ಅಂತ ತಗೊಳ್ಳಿ, if he doesn't have Jesus, ಅವನ ಹತ್ರ ಯೇಸು ಇರಲಿಲ್ಲ ಅಂದ್ರೆ this law will work in his life. ಈ ಕಾರ್ಯ ಪಾಪ ಮರಣ ಈ ನಿಯಮ ಕಾರ್ಯ ಮಾಡ್ತದೆ. He may have lot of money, ಆತನ ಹತ್ರ ಜಾಸ್ತಿ ಹಣ ಇದ್ರು but he will not have sleep. ಆದ್ರೆ ನಿದ್ದೆ ಇರಲ್ಲ. He may have lot of money, ಆತನ ಹತ್ರ ಜಾಸ್ತಿ ಹಣ but he ಇದ್ರು will not have a good health. ಒಳ್ಳೆ ಆರೋಗ್ಯ ಇರಲ್ಲ. It will pull him down. ಯಾಕಂದ್ರೆ ಈ ನಿಯಮ ಆತನನ್ನು ಕೆಳಗೆ ಇಳಿಸುತ್ತದೆ. He may not have peace in the family. ಮನೆಯಲ್ಲಿ ಶಾಂತಿ ಇರಲ್ಲ. It will pull him down. ಆ ವ್ಯಕ್ತಿಯನ್ನು ಕೆಳಗೆ ಇಳಿಸುತ್ತದೆ. But the good news is, ಆದ್ರೆ ಶುಭ ಸಂದೇಶ, when we accept Jesus, ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ this law cannot work in us. ಈ ನಿಯಮ ನಮ್ಮಲ್ಲಿ ಕಾರ್ಯ ಮಾಡಕ್ಕಾಗಲ್ಲ. Say law of sin and death cannot work in me.
cannot work in me. ನನ್ನಿಂದ ಹೇಳ್ರಿ, ಪಾಪ ಮರಣದ ನಿಯಮವು ನನ್ನಲ್ಲಿ ಕಾರ್ಯ ಮಾಡಕ್ಕಾಗಲ್ಲ. Law of sin and death Law of sin and death cannot work in my family. cannot work in my family. ಪಾಪ ಮರಣದ ನಿಯಮವು ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡಕ್ಕಾಗಲ್ಲ. It is not possible. ಅಸಾಧ್ಯ. Why? ಯಾಕೆ? Because another law works. ಯಾಕಂದ್ರೆ ಇನ್ನೊಂದು ನಿಯಮ ಕೆಲಸ This ಮಾಡುತ್ತೆ. is spirit of life in Christ Jesus. ಇನ್ನೊಂದು ನಿಯಮ ಯಾವುದು? ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮ. Hallelujah. Say law of spirit of life in Christ Jesus. ಯೇಸು ಕ್ರಿಸ್ತನಲ್ಲಿ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ನಿಯಮ. Actually, this is like an aeroplane. ನೋಡ್ರಿ, ಇದು ಒಂದು ವಿಮಾನ ತರ. Everybody goes down, you will come up. Everybody goes down in life, but you will come up. ಅಂದ್ರೆ ಎಲ್ಲರೂ ಜೀವನದಲ್ಲಿ ಕೆಳಗೆ ಹೋದ್ರೂನು ನೀವು ಮೇಲಕ್ಕೆ ಬರ್ತೀರಿ. Gravitational force is there for everybody. Everybody has to be grounded. ನೋಡ್ರಿ, ಎಲ್ರಿಗೂ ಗುರುತ್ವಾಕರ್ಷಣ ಶಕ್ತಿ ಕಾರ್ಯ ಮಾಡ್ತಿದೆ, ಆ ನಿಯಮ ಕಾರ್ಯ ಮಾಡ್ತಿದೆ. Aeroplane, it works in another law. Aeroplane. ಆದ್ರೆ ನೋಡಿದ್ರೆ ಸಾಮಾನ್ಯವಾಗಿ ಗುರುತ್ವಾಕರ್ಷಣ ಶಕ್ತಿ ಆ ನಿಯಮ ಎಲ್ಲರ ಮೇಲೆ ಕಾರ್ಯ ಮಾಡ್ತಿದೆ. ಆದ್ರೆ ವಿಮಾನವು ಅದು ಬೇರೆ ನಿಯಮದಲ್ಲೇ ಕಾರ್ಯ ಮಾಡ್ತಿದೆ. It works on the law of lifting. ಆ ವಿಮಾನ ಯಾವ ನಿಯಮದ ಮೇಲೆ ಕಾರ್ಯ ಮಾಡ್ತಿದೆ? ಮೇಲಕ್ಕೆತ್ತಲ್ಪಡುವಂತ ನಿಯಮದ ಮೇಲೆ. So we are in this process now. ನಾವೀಗ ಈ ಒಂದು ವಿಧಾನದಲ್ಲಿದೆ. So I gave you lot of scriptures. ನಾನು ನಿಮ್ಗೆ ಹೋದ್ವಾರ ಎಷ್ಟೊಂದು ವಾಕ್ಯಗಳನ್ನು ಕೊಟ್ಟೆ. I don't know whether you will sleep or not, but you should meditate the scriptures. ನಂಗೆ ಗೊತ್ತಿಲ್ಲ ನೀವು ಮಲಗ್ತಿರೋ ಇಲ್ವೋ, ಆದ್ರೆ ಈ ವಾಕ್ಯಗಳನ್ನು ಧ್ಯಾನಿಸಬೇಕು. Compulsory you should by heart. ಈ ವಾಕ್ಯಗಳನ್ನು ಬಾಯ್ಪಾಠ ಮಾಡಬೇಕು. Meditate day and night. ಹಗಲು ರಾತ್ರಿ ಧ್ಯಾನಿಸಬೇಕು. 100% assurance one day you will up to the, you will be somewhere in the top. 100% ಖಚಿತವಾಗಿ ಒಂದಿನ ನೀವು ಮೇಲೆ ಇರ್ತೀರಿ. But for this your mind is important. ಆದ್ರೆ ಇದಕ್ಕಾಗಿ ನಿಮ್ಮ ಮನಸ್ಸು ಬಹಳ ಪ್ರಾಮುಖ್ಯ. Your mind should believe God will set you high above all the nations of the earth. ನಿಮ್ಮ ಮನಸ್ಸು ನಂಬಬೇಕು ಏನಂದ್ರೆ ದೇವರು ನನಗೆ ಎಲ್ಲಾ ದೇಶಗಳಿಗಿಂತ ಉನ್ನತವಾದ ಸ್ಥಳದಲ್ಲಿ You ಇಡ್ತಾನೆ. should be a spiritually minded person. ನೀವು ಆತ್ಮಿಕ ಮನಸ್ಸುಳ್ಳ ವ್ಯಕ್ತಿ ಆಗ್ಬೇಕು. You should not hear all the promises, go and believe what the world says. ವಾಗ್ದಾನ ಎಲ್ಲ ಕೇಳಿಬಿಟ್ಟು ಆದ್ರೂ ಹೊರಗೆ ಹೋಗ್ಬಿಟ್ಟು ಲೋಕ ಏನ್ ಹೇಳ್ತದೋ ಅದೇ ನಂಬುವಂತದಲ್ಲ. ಅದೆಲ್ಲ ಆಗಲ್ಲಮ್ಮ ನಮಗೂ. ನಾವು ಮಿಡಲ್ ಕ್ಲಾಸ್, ನಾವು ಬಡವರು, like that we should not believe. ಅಂತ ಮಾತುಗಳನ್ನ ನಾವು ನಂಬಾರ್ದು. We should believe the scriptures and think about the scriptures. ನಾವು ವಾಗ್ದಾನಗಳನ್ನು ವಾಕ್ಯವನ್ನು ನಂಬಿ ಅದರಂತೆ ಯೋಚಿಸಬೇಕು. Now come with me to Romans 8:6. ನಾವು ನೋಡ್ಕೊಳ್ಳೋಣ ರೋಮ 8ನೇ ಅಧ್ಯಾಯ 6ನೇ ವಾಕ್ಯ. For to be carnally minded is death, but to be spiritually minded is life and peace. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವಂಥದ್ದು ಮರಣ, ಆತ್ಮ ಭಾವದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Tell in Kannada, all of it in Kannada. ನನ್ನಿಂದ ಹೇಳ್ರಿ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಆತ್ಮ ಭಾವದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಆತ್ಮ ಭಾವದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Now, where it is your choice, ಈಗ ನೋಡ್ರಿ, ಇದು ನಿಮ್ಮ ಆಯ್ಕೆ. where you keep your mind. ನಿಮ್ಮ ಮನಸ್ಸು ನೀವು ಯಾವ ಕಡೆ ಇಡ್ತೀರಿ? Carnally minded is death. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. Means again, death means it is not falling and dying. ಇನ್ನೊಂದ್ಸಲ ಹೇಳ್ತೇನೆ, ಮರಣ ಅಂದ್ರೆ ಬಿದ್ದು ಸಾಯುವಂತದಲ್ಲ. No. It's not falling and dying. ಇನ್ನೊಂದ್ಸಲ ಹೇಳ್ತೇನೆ, ಮರಣ ಎನ್ನುವುದು ಬಿದ್ದು ಸಾಯುವಂತದಲ್ಲ. It's struggling in life with sickness, poverty, failures and frustration. ಅಂದ್ರೆ ಇಲ್ಲಿ ಮರಣ ಅಂದ್ರೆ ಏನು ಅಂದ್ರೆ ಈ ಒಂದು ನಮ್ಮ ಜೀವನದಲ್ಲಿ ಕಾಯಿಲೆ, ರೋಗ, ಬಡತನ ಮತ್ತು ಎಲ್ಲ ಒತ್ತಡ, ಸೋಲಿನಿಂದ ಕಷ್ಟಪಟ್ಟು ಜೀವಿಸುವಂತದ್ದು. Thinking like world. ಲೋಕದಂತೆ ಯೋಚಿಸುವಂತದ್ದು. Acting like a world. ಲೋಕದಂತೆ ಕಾರ್ಯ Our ಮಾಡುವಂತದ್ದು. mind is on 5 senses. ನಮ್ಮ ಮನಸ್ಸು ಈ ಪಂಚೇಂದ್ರಿಯಗಳ ಮೇಲೆನೆ ಇರ್ತದೆ. Our mind is always on what we touch, what we see, what we hear, what we smell. ನಮ್ಮ ಮನಸ್ಸು
ಯಾವಾಗ್ಲೂ ಏನ್ ಯೋಚಿಸ್ತದೆ, ನಾವು ಯಾವ್ದು ನೋಡ್ತೇವೋ ಅದನ್ನೇ ನಂಬ್ತದೆ, ಯಾವ್ದು ಮುಟ್ತೇವೋ ಅದನ್ನೇ ನಂಬ್ತದೆ, ಯಾವ್ದು ನಾವು ವಾಸನೆ ತಗೊಳ್ತೇವೋ ಅದನ್ನೇ ನಂಬ್ತದೆ, ಯಾವ್ದು ಕೇಳ್ತೇವೋ ಅದನ್ನೇ ನಂಬ್ತದೆ. I am not saying we don't need five senses. We need five senses. ನಾನು ಹೇಳ್ತಾ ಇಲ್ಲ ನಮ್ಗೆ ನೋಡುವಂಥದ್ದು, ಕೇಳುವಂಥದ್ದು, ವಾಸನೆ ತಗೊಳ್ಳುವಂಥದ್ದು, ಮುಟ್ಟುವಂಥದ್ದು ಬೇಡ ಅಂತ ಇಲ್ಲ. But thinking on this, acting on these five senses, walking like that will not help us to live a faith life. ಆದ್ರೆ ನೋಡಿದ್ದೆ ನಂಬ್ತೀನಿ ಅಂತ ಇದ್ರೆ ನಾವು ನಂಬಿಕೆ ಜೀವನ ಜೀವಿಸಕ್ಕಾಗಲ್ಲ. ಪಂಚೇಂದ್ರಿಯಗಳ ಪ್ರಕಾರ ನಡೆದ್ರೆ ನಾವು ನಂಬಿಕೆಯಿಂದ ಜೀವಿಸಕ್ಕಾಗಲ್ಲ. Spiritually minded is life and peace. ಆತ್ಮ ಭಾವಗಳ ಮೇಲೆ ಮನಸ್ಸಿಡುವಂಥದ್ದು ಜೀವ ಮನಃಶಾಂತಿ ಆಗಿದೆ. What is this life? ಇಲ್ಲಿ ಜೀವ ಅಂದ್ರೆ ಏನು? God has given us life. We have to enjoy it. ಇಲ್ಲಿ ದೇವರು ನಮಗೆ ನಮ್ಮ ಜೀವನವನ್ನು ಕೊಟ್ಟಿದ್ದಾನೆ, ನಾವು ಆನಂದಿಸಬೇಕು. John 10:10. ನಾವು ನೋಡ್ಕೊಳ್ಳೋಣ. ಯೋಹಾನ 10:10. ಯೋಹಾನ 10:10. ಯೋಹಾನ 10ನೇ ಅಧ್ಯಾಯ 10ನೇ ವಾಕ್ಯ. Thief cometh not but for to steal and to kill and to destroy. I am come that they might have life, that they may have it more abundantly. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Hallelujah. Thief comes. ಕಳ್ಳನು ಬರ್ತಾನೆ. Why he comes? ಯಾಕೆ ಬರ್ತಾನೆ ಕಳ್ಳನು? To steal, to kill, to destroy. ಕದಿಯುವುದಕ್ಕೆ, ಕೊಲೆ ಮಾಡುವುದಕ್ಕೆ, ನಾಶ ಮಾಡಕ್ಕೆ. He is a defeated foe. ಕಳ್ಳನು ಸೋತು ಹೋಗಿದಂತ ವೈರಿ. He is under our feet. ಆತ ನಮ್ಮ ಕಾಲ್ ಕೆಳಗಿದ್ದಾನೆ. But he is a liar. ಆದ್ರೆ ಆತನು ಸುಳ್ಳುಗಾರ. He tells lies. ಸುಳ್ಳಾಡ್ತಾನೆ. When we are carnally minded, we believe his lies. ನಾವು ಲೋಕದ ಪ್ರಕಾರ ಮನಸ್ಸಿಟ್ಕೊಂಡ್ರೆ, ಶರೀರ ಭಾವದಗಳ ಮೇಲೆ ಮನಸ್ಸಿಟ್ರೆ ನಾವು ಆತನ ಸುಳ್ಳು ನಂಬಿಡ್ತೇವೆ. Then once we believe his life, door is open for him. ಸೈತಾನನು ಹೇಳಿದ ಸುಳ್ಳುಗಳನ್ನು ನಾವು ನಂಬಿಟ್ರೆ ಆತನಿಗೆ ನಮ್ಮ ಜೀವನದಲ್ಲಿ But ಬಾಗಿಲು Jesus ತೆರೆದ said, I have come to give life. ಆದ್ರೆ ಯೇಸು ಏನ್ ಹೇಳಿದ್ರು? ನಾನು ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ. Abundant life. ಸಮೃದ್ಧಿಯಾದ ಜೀವನ. Means nothing lacking, nothing missing. ಅಂದ್ರೆ ಸಮೃದ್ಧಿಯಾದ ಜೀವನ ಅಂದ್ರೆ ಯಾವುದು ಕೊರತೆ ಇರಲ್ಲ, ಯಾವುದು ಬೇಡಿಕೆ ಇರಲ್ಲ. You are not going to have it, you are having it. ಈ ಸಮೃದ್ಧಿಯಾದ ಜೀವನ ನಿಮ್ಗೆ ಇನ್ನು ಇರ್ಬೇಕಂತ ಅಲ್ಲ, ಈಗ ಇದೆ. You are already having abundant life. ನಿಮ್ಗೆ ಸಮೃದ್ಧಿಯಾದ ಜೀವನ ಇದೆ. But to enjoy that abundance, our mind should be a spiritually minded. ಆ ಸಮೃದ್ಧಿಯಾದ ಜೀವನ ಇದೆ, ಆದ್ರೆ ಸಮೃದ್ಧಿಯಾದ ಜೀವನ ನಾವು ಆನಂದಿಸಬೇಕಾದ್ರೆ ನಮ್ಮ ಮನಸ್ಸು ಆತ್ಮದ ಭಾವದಗಳ ಮೇಲೆ ಮನಸ್ಸಿಡಬೇಕು. Now come with me to 3rd John verse 2. ನಾವು ನೋಡ್ಕೊಳ್ಳೋಣ. 3ನೇ ಯೋಹಾನ 2ನೇ ವಾಕ್ಯ. Beloved, I wish above all things that thou mayest prosper and be in health, even as your soul prospers. 3ನೇ ಯೋಹಾನ 2ನೇ ವಾಕ್ಯ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. As your soul prospers, okay? ಯೋಹಾನನಿಗೆ ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ. Not Atma Abhivriti. There is a translation problem there. ಕನ್ನಡದಲ್ಲಿ ತರ್ಜುಮೆಯಲ್ಲಿ ಒಂದು ಸಮಸ್ಯೆ ಇದೆ. Read it again. Read it again. Correctly. Here, Apostle John is telling us, look here. I like it so much. ಇಲ್ಲಿ ಅಪೊಸ್ತಲನಾದ ಯೋಹಾನನ್ ಹೇಳ್ತಾ ಇದೆ, ನನಗೆ ಬಹಳ ಇಷ್ಟ, ಕೇಳ್ರಿ. I wish you above all things. ಆತನು ಹೇಳ್ತಾ ಇದ್ದಾನೆ, ನಿನ್ಗೆ ಎಲ್ಲಾ ವಿಷಯಗಳಿಗಿಂತಲೂ ನಾನು ಇದನ್ನು ಅಪೇಕ್ಷಿಸುತ್ತೇನೆ, ಆಸೆ ಪಡ್ತೇನೆ. You should prosper, you should be in good health. ನೀನು ಅಭಿವೃದ್ಧಿ ಹೊಂದಬೇಕು, ಸುಕ್ಷೇಮವಾಗಿರ್ಬೇಕು, ಅಂದ್ರೆ ಒಳ್ಳೆ ಆರೋಗ್ಯದಲ್ಲಿರ್ಬೇಕು. Say, I will prosper, I will be in good health. ನನಗೆ ಹೇಳ್ರಿ, ನಾನು ಅಭಿವೃದ್ಧಿ ಹೊಂದ್ತೇನೆ, ಒಳ್ಳೆ ಆರೋಗ್ಯದಲ್ಲಿ ಇರ್ತೇನೆ. John was a pastor. ನೋಡ್ರಿ, ಯೋಹಾನನು ಒಬ್ಬ ಪಾಸ್ಟರ್ ಆಗಿದ್ದ. And he is writing a letter at the end of his life. ಈ ಒಂದು ಪತ್ರವನ್ನು ಆತನ ಜೀವನ ಮುಗಿಯುವಾಗ ಆತನ ಬರಿತಾ ಇದ್ದ. When he was old, he was writing. ಆತನ ಬಹಳ ವಯಸ್ಸಾದಾಗ ಈ ಪತ್ರವನ್ನು ಬರಿತಾನೆ. Now, which is important for the church? ನೀವ್ ಹೇಳ್ರಿ, ಸಭೆಗೆ ಯಾವ್ದು ಪ್ರಾಮುಖ್ಯ?
What is important for church? ಯಾವುದು ಮುಖ್ಯ ಸಭೆಗೆ? Hello, I'm asking. Tell me what is ನೀವೇ. important. ಸಭೆಗೆ ಏನ್ ಮುಖ್ಯ? If I tell you to preach, what you will preach? ನಾನು ಇವತ್ತು ನಿಮ್ಗೆ ಬಂದು ಸಾರ್ರಿ ಅಂತ ಏನಂತ ಸಾರ್ತೀರಿ? Huh? Prayer. Very good. Prayer is important. ಏನ್ ಪ್ರಾರ್ಥನೆ ಬಗ್ಗೆ? Then, what is important for the church? Devaru. Okay. Then, prayer, God. What is important for the church? ಮತ್ತೇನು? ಸಭೆಗೆ ಏನ್ ಬೇಕು? ಸಭೆಗೆ ಏನಂತ ಪ್ರಾಮುಖ್ಯವಾಗಿದೆ? ಅಭಿವೃದ್ಧಿ ನಿಜ ಮಾತಾಡಬೇಕು, ಸುಳ್ಳು ಮಾತಾಡಬೇಡ. ಪ್ರೇಯರ್ ಓಕೆ, ನಾವು ಹೋಗ್ತೀನಪ್ಪ. ದಟ್ ಈಸ್ ಸ್ಪಿರಿಚುವಲ್. ಗಾಸ್ಪಲ್, ವಿ ಆಲ್ವೇಸ್ ಥಿಂಕ್ ಪ್ರೇಯರ್, ಬೈಬಲ್, ಗಾಡ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಾವು ಅನ್ಕೋತೇವೆ ಯಾವಾಗ್ಲೂ ಪ್ರಾರ್ಥನೆ, ಬೈಬಲ್ ಮತ್ತೆ ದೇವ್ರು ಇದೆಲ್ಲ ಬಹಳ ಮುಖ್ಯ. ಅನಾಯಿಂಟಿಂಗ್, ಅಭಿಷೇಕ, presence of God. ದೇವ್ರ ಪ್ರಸನ್ನತೆ. I understand these are all important. I'm not saying it is not good. It is needed. ಇದೆಲ್ಲ ಬಹಳ ಮುಖ್ಯ, ಇದು ಬೇಕು ಕೂಡ. But he says, above all, means more than prayer, more than your spiritual life, more than everything, you should prosper. You should be in good health. Amen. ಆದ್ರೆ ಯೋಹಾನನ್ ಏನ್ ಹೇಳ್ತಾ ಇದ್ದಾನೆ, ಎಲ್ಲದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನಿಮ್ ಪ್ರಾರ್ಥನೆಗಿಂತ, ಆತ್ಮಿಕ ಜೀವನಕ್ಕಿಂತ, ಬೈಬಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಭಿವೃದ್ಧಿ ಹೊಂದಬೇಕು, ನಿಮ್ಮ ಪ್ರಾಣ ಅಭಿವೃದ್ಧಿ ಹೊಂದುವ ಪ್ರಕಾರ. Very simple. If you have a good health, means you are not falling sick. ನೋಡ್ರಿ, ಬಹಳ ಸುಲಭವಾಗಿ ನಿಮ್ಗೆ ಒಳ್ಳೆ ಆರೋಗ್ಯ ಇದ್ರೆ ನೀವು ರೋಗದಲ್ಲಿ ಬೀಳ್ತಾನೆ ಇಲ್ಲ, ಕಾಯಿಲೆಯಲ್ಲಿ ಬೀಳ್ತಾ ಇಲ್ಲ. If you have lot of money, you don't have a financial trouble. ನಿಮ್ಗೆ ಹತ್ರ ಜಾಸ್ತಿ ಹಣ ಇದ್ರೆ ಹಣಕಾಸಿನ ಸಮಸ್ಯೆನೇ ಇರಲ್ಲ. Now my question. ನನ್ ಪ್ರಶ್ನೆ, If there is no money, ಹಣ ಇರ್ಲಿಲ್ಲ ಅಂದ್ರೆ what you will pray? ಏನಂತ ಪ್ರಾರ್ಥಿಸ್ತೀವಿ? Hello. Our prayer will be focusing only on money, no? ನೋಡ್ರಿ, ಹಣ ಇಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಎಲ್ಲ ಏನ್ ಪ್ರಾರ್ಥನೆ ಮಾಡ್ತೀವಿ? ಹಣದ ಬಗ್ಗೆನೇ ಪ್ರಾರ್ಥನೆ ಮಾಡ್ತೀವಿ. Are you going to pray for revival? Are you going to pray for souls? ಹಣ ಇರ್ಲಿಲ್ಲ ಅಂದ್ರೆ ನೀವು ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತೀರಾ? ಜನರು ಯೇಸುವಿನ ರಕ್ಷಣೆ ಹೊಂದ್ಕೊಳ್ಬೇಕು Are ಅಂತ you praying for ಪ್ರಾರ್ಥಿಸ್ತೀರಾ? no? First, because we also, our problem is so big. ನಾವು ಅದೆಲ್ಲ ಪ್ರಾರ್ಥನೆ ಮಾಡಲ್ಲ, ನಮ್ಮ ಸಮಸ್ಯೆ ನಾವು ಪ್ರಾರ್ಥನೆ ಮಾಡ್ತೀವಿ, ಯಾಕಂದ್ರೆ So ನಮ್ಮ he ಸಮಸ್ಯೆ says, ದೊಡ್ಡದು. if these two is taken care, then everything is fine. ಅದಕ್ಕೆ ಯೋಹಾನನ್ ಏನ್ ಹೇಳ್ತಾ ಇದ್ದಾನೆ, ಈ ಎರಡು ವಿಷಯಗಳು, ಅಭಿವೃದ್ಧಿ ಮತ್ತೆ ಆರೋಗ್ಯ, ಈ ಎರಡು ವಿಷಯಗಳು ಸರಿಯಾದ್ರೆ ಎಲ್ಲ ಸರಿಯಾದ ಹಾಗೆ. See, if you don't fall sick, ನೋಡ್ರಿ, ನೀವು ಕಾಯಿಲೆಯಲ್ಲಿ ಬೀಳಿಲ್ಲ ಅಂದ್ರೆ, if you have a healthy life, ಒಳ್ಳೆ ಆರೋಗ್ಯ ಇದ್ರೆ and you have a long life, ಮತ್ತು ದೀರ್ಘಾಯುಷ್ ಇದ್ರೆ, you can achieve more in the ministry. ಸೇವೆಯಲ್ಲಿ ಜಾಸ್ತಿ ಮಾಡ್ಬೋದು. Yes or no? ಹೌದಾ ಇಲ್ಲ? Some people neglect health. ಕೆಲವು ಜನರು ತಮ್ಮ ಆರೋಗ್ಯವನ್ನು ಕಾಳಜಿನೇ ಮಾಡಲ್ಲ. It is their foolishness. It is. ಅದು ಅವರ ಮೂರ್ಖತನ. They neglect health. They die soon. ಅವ್ರ ಮೂರ್ಖತನದಿಂದ ಅವ್ರ ಆರೋಗ್ಯ ನೋಡ್ಕೊಳ್ಳಲ್ಲ, ಅದಕ್ಕಾಗಿ ಸಾಯ್ತಾರೆ. But they achieve very little. ಅವ್ರು ಸ್ವಲ್ಪನೇ ಮಾಡ್ತಾರೆ. So what is important is ಅದಕ್ಕಾಗಿ ಯಾವ ವಿಷಯಗಳು ಪ್ರಾಮುಖ್ಯ? health and wealth. ಆರೋಗ್ಯ ಮತ್ತು ಅಭಿವೃದ್ಧಿ. Say health and wealth. ಆರೋಗ್ಯ ಆಸ್ತಿ. And how you will get it? ಮತ್ತು ಈ ಎರಡು ವಿಷಯಗಳು ಹೆಂಗ್ ಬರ್ತವೆ, ಹೆಂಗ್ ಸಿಗ್ತದೆ? Your soul should prosper. ಏನ್ ಬರ್ತಿದೆ? ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ಅಭಿವೃದ್ಧಿ ಹೊಂದಬೇಕು. Say my soul should prosper. ನನ್ನ ಪ್ರಾಣ ಅಭಿವೃದ್ಧಿ ಹೊಂದಬೇಕು. That is what Paul says in Romans 8:6. Spiritually minded is life. Means God kind of life. Abundant life. ಅದೇ ಪೌಲನು ರೋಮ 8:6 ವಾಕ್ಯದಲ್ಲಿ ಹೇಳ್ತಾನೆ, ನಾವು ನೋಡಿದ್ರಿ, ಆತ್ಮ ಭಾವದವುಗಳ ಮೇಲೆ ಮನಸ್ಸಿಡುವುದು ಜೀವ. ಜೀವವು ಅಂದ್ರೆ ದೇವರ ತರನೇ ಜೀವನ ಜೀವಿಸುವಂತದ್ದು. See, I was born again very young age. I attended a good church. ನೋಡ್ರಿ, ನಾನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ ಬಹಳ ಯವನಸ್ಥನಾಗಿದ್ದೆ, ಒಂದ್ ಒಳ್ಳೆ ಸಭೆಗೆ ಹೋಗ್ತಾ At ಇದ್ದೆ. that time we didn't have a technology what we have today. ಆಗಿನ ಕಾಲದಲ್ಲಿ ಈಗಿನ ಕಾಲದಿರುವಂತ ಫೋನ್, ಇಂಟರ್ನೆಟ್ ಟೆಕ್ನಾಲಜಿ ಇರಲಿಲ್ಲ. I came to the city 30 years back. 30 ವರ್ಷ ಹಿಂದೆ ನಾನು ಈ ಊರಿಗೆ ಬಂದೆ. You name any prayer meeting, I was there. ಯಾವುದೇ ಪ್ರೇಯರ್ ಮೀಟಿಂಗ್ ಹೆಸರು ತಗೊಂಡು ನಾನು ಅಲ್ಲಿ ಇರ್ತಿದ್ದೆ. And anywhere, any prayer meeting, not only here, anywhere, I will just leave everything and go.
ಗುಲ್ಬರ್ಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಯಾವ್ದು ಊರಿನಲ್ಲೂ ಪ್ರೇಯರ್ ಮೀಟಿಂಗ್ ಇದ್ರೆ ನಾನು ಎಲ್ಲ ಬಿಟ್ಟು ಹೋಗ್ತಾ You know, ಇದ್ದೆ. my first wedding anniversary I didn't celebrate. ನನ್ನ ಮೊದಲನೇ ಮದುವೆ ವಾರ್ಷಿಕೋತ್ಸವ ನಾನು I ಆಚರಿಸಲಿಲ್ಲ. said, no, that is not important. I need anointing, that is important. ನಾನು ಹೇಳಿದೆ ಮದುವೆ ಆನಿವರ್ಸರಿಯನ್ನು ಆಚರಿಸುವಂತ ನನಗೆ ಅಭಿಷೇಕ ಬೇಕು ಅಂತ ಮೀಟಿಂಗ್ I went to meet one prophet. ಒಬ್ಬ ಪ್ರವಾದಿಯನ್ನು ಭೇಟಿಯಾಗಕ್ಕೆ ಹೋದೆ. I thought if prophet lays a hand on me, my life will become totally changed. ನನಗೇನ್ ಅನ್ಸಿತ್ತು, ಒಬ್ಬ ಪ್ರವಾದಿ ನನ್ನ ಮೇಲೆ ಕೈ ಇಟ್ರೆ ನನ್ನ ಜೀವನ ಪೂರ್ತಿ ಬದಲಾಗ್ತದೆ. He laid hand. There's nothing. He's good. ಆ ವ್ಯಕ್ತಿ ನನ್ನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. He laid hand. I fell down. All happened. ಅವ್ರು ಕೈ ಇಟ್ಟಾಗ ನಾನು ಕೆಳಗೆ ಬಿದ್ದೆ, ಎಲ್ಲ ಆಯ್ತು. Feels so good, you know. ಎಲ್ಲ ಚೆನ್ನಾಗಿ ಅನಿಸ್ತಾ Then ಇತ್ತು. wherever people fall, I will be there. ಎಲ್ಲೆಲ್ಲಿ ಮೀಟಿಂಗ್ ಅಲ್ಲಿ ಜನರು ಬೀಳ್ತಾ ಇದ್ದಾರೆ ಅಂತ ನಾನು ಹೋಗ್ತಾ Because ಇದ್ದೆ. when I go there, God's anointing touches me. ಅಲ್ಲಿ ಹೋಗಿ ನಾನು ಬಿದ್ದೆ, ಸ್ವಲ್ಪ ಅಭಿಷೇಕ ಮುಟ್ಟಿದೆ ಅಂದ್ರೆ ಅಭಿಷೇಕ ಅಂತ We ಹೇಳ್ತಾ feel ಇದ್ದೆ. so good, so nice. I'm nothing against that. I'm not against that. ನಾನ್ ಅದೆಲ್ಲ ಬಹಳ ಚೆನ್ನಾಗಿ ಅನಿಸ್ತದೆ ಅನುಭವ, Sometimes- ಆದ್ರೆ ಅದರ ವಿರುದ್ಧವಾಗಿ ಅಲ್ಲ. Sometimes when we pray, also it happens. ಕೆಲವೊಂದ್ಸಲ ನಾವು ಇನ್ನೊಬ್ಬರ ಮೇಲೆ ಪ್ರಾರ್ಥನೆ ಮಾಡಿದಾಗ ಕೂಡ And ಚೆನ್ನಾಗಿ all our attention, my preaching, all my attention was anointing, power, anointing, prayer. ಆದ ಕಾರಣ ನನ್ನ ಪೂರ್ಣ ಗಮನ ಯಾವ್ದ ಮೇಲಿತ್ತು? ಪ್ರಾರ್ಥನೆ, ಅಭಿಷೇಕ ಅಂತ. And wherever I went, they only preached on this. ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೋ ಅದೇ ಸಾರ್ತಾ ಇದ್ದೆ. No one told me your mind should change. ನನ್ ಯಾರು ಹೇಳಿಲ್ಲ ನಿನ್ ಮನ್ಸ್ ಬದಲಾಗ್ಬೇಕು ಅಂತ. After almost 10 years, I attended many meetings. Not even one meeting, they say you should renew your mind. 10 ವರ್ಷ ನಾನು ಎಷ್ಟೊಂದು ಮೀಟಿಂಗ್ ಆಗಿ ಹೋಗಿದ್ದೇನೆ. ಅವ್ರು ಒಂದ್ಸಲ ಕೂಡ ನಿಮ್ಮ ಮನಸ್ಸು ಬದಲಾಗ್ಬೇಕು, ನೂತನ ಮಾಡಿಕೊಳ್ಬೇಕು ಅಂತ ಹೇಳಲೇ ಇಲ್ಲ. Sincerely, I went everywhere. ಬಹಳ ಪ್ರಾಮಾಣಿಕವಾಗಿ ಎಲ್ಲಾ ಕಡೆ ಹೋಗ್ತಾ ಇದ್ದೆ. And I have seen, I have seen this, I can't forget, wonderful experience. 3,000 people, 4,000 people praying together. ನಾನು ಎಷ್ಟೊಂದು ಸಲ ನೋಡಿದ್ದೇನೆ, 3,000 4,000 ಜನರು ಸೇರಿ ಒಟ್ಟಾಗಿ ಪ್ರಾರ್ಥನೆ ಮಾಡುವಂತ. So much presence of God will be there. ಎಷ್ಟೊಂದು ದೇವರ ಪ್ರಸನ್ನತೆ ಇರ್ತಾ ಇದೆ. People will fall 3 hours, 4 hours, they'll pray. ಜನರು ಕೆಳಗೆ ನೆಲದ ಮೇಲೆ ಬಿದ್ದು 3-4 ತಾಸು ಪ್ರಾರ್ಥನೆ ಮಾಡ್ತಾನೆ ಇರ್ತಿದ್ರು. But ಆದ್ರೆ after the 3 days, ಆ 3 ದಿನ ಆದ್ಮೇಲೆ no change in life. ಜೀವನದಲ್ಲಿ ಬದಲಾವಣೆನೇ ಇಲ್ಲ. Same behavior. ಅದೇ ಇದ್ದಂಗೆನೆ. Same way husband and wife will fight. ಅದೇ ರೀತಿಯಲ್ಲೇ ಗಂಡ ಹೆಂಡತಿ ಜಗಳ ಆಡ್ತಿದ್ರು. Same problem, same anger, same sickness, same trouble, finance, everything was there. ಅದೇ ಸಿಟ್ಟು, ಅದೇ ಜಗಳ, ಅದೇ ಸಮಸ್ಯೆಗಳು, ಆರೋಗ್ಯ ಇಲ್ಲದಂತೆ ಇರುವಂತದ್ದು ಎಲ್ಲ ಇತ್ತು. You understand? ಅರ್ಥ ಆಗ್ತಿದ್ಯಾ? Because that experience also is what it is. It is reaction with 5 senses. ನೋಡ್ರಿ, ಆ ಅನುಭವಗಳು ಕೂಡ ನಮಗೆ ಅನುಭವ ಆಯ್ತು, ಪ್ರಸನ್ನತೆ ಅನುಭವ ಆಯ್ತು ಅಂತ ಹೇಳುವಾಗ ಅದು ಕೂಡ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಅನಿಸಿಕೆಗಳ ಮೂಲಕವೇ. That will not help. ಅದು ಸಹಾಯ ಮಾಡಲ್ಲ. We should be spiritually minded. ನಾವು ಆತ್ಮ ಭಾವಗಳ ಮೇಲೆ We should ಮನಸ್ಸಿರ್ಬೇಕು. change our thinking. ನಮ್ಮ ಮನಸ್ಸನ್ನು ನಾವು ಬದಲಾಯಿಸಬೇಕು. How it is possible? ಅದು ಹೇಗೆ ಸಾಧ್ಯ? There is only one way. ಒಂದೇ ರೀತಿ. Tell your neighbor, only one way. ಒಂದೇ ರೀತಿ. Your soul should prosper. ನಿಮ್ಮ ಮನಸ್ಸು ಅಭಿವೃದ್ಧಿಗೊಳ್ಬೇಕು, ಪ್ರಾಣ ಅಭಿವೃದ್ಧಿ. How soul will prosper? ನಿಮ್ಮ ಪ್ರಾಣ ಹೇಗೆ ಅಭಿವೃದ್ಧಿಗೊಳ್ತದೆ? When you meditate the word of God day and night, your soul will prosper. ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನ ಮಾಡಿದಾಗ. Hallelujah. Means the best way to meditate, I believe, is confess it, keep on confessing it. ಈಗ ದೇವರ ವಾಕ್ಯ ಧ್ಯಾನ ಮಾಡಬೇಕು ಹಗಲು ರಾತ್ರಿ ಅಂದ್ರೆ ನನ್ಗನಿಸ್ತದೆ ಒಂದು ಉತ್ತಮವಾದ ರೀತಿ ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾನೆ ಇರಿ. Hallelujah. Yeah, we should not get distracted. ನೋಡ್ರಿ, ನಾವು ಆ ಕಡೆ ಈ ಕಡೆ ನಮ್ಮ ಗಮನವನ್ನು ಹಾಕಬಾರ್ದು. I'm not saying all those experiences are bad. It is not right. ನಾನು ಹೇಳ್ತಾ ಇಲ್ಲ ಆ ಎಲ್ಲ ಅನುಭವಗಳು ದೇವರ ಪ್ರಸನ್ನತೆಯಲ್ಲಿ ಬೀಳುವಂತದ್ದು ಅದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. I still remember 30 years before I met one sister. ನನಗೆ ಇನ್ನೂ ನೆನಪಿದೆ, 30 ವರ್ಷ ಹಿಂದೆ ನಾನು ಒಬ್ಬ ಸಹೋದರಿಯನ್ನು ಭೇಟಿಯಾದೆ. She prayed for me. ಅವ್ರು ನನಗಾಗಿ ಪ್ರಾರ್ಥನೆ ಮಾಡಿದ್ರು. What she prayed, my spiritual mother wrote it immediately. ಆ ಸಹೋದರಿ ನನಗಾಗಿ ಏನ್ ಪ್ರಾರ್ಥಿಸಿದ್ರು, ನನ್ನ ಆತ್ಮಿಕ ತಾಯಿ ಆ ಕ್ಷಣನೇ ಬರೆದ್ರು. Everything is happening. ಅವ್ರು ಆ ದಿನ ನನ್ನ ಸಲುವಾಗಿ ಏನೆಲ್ಲ ಪ್ರಾರ್ಥಿಸಿದ್ರು ಅದೆಲ್ಲ ಆಗ್ತಾ ಇದೆ. Not because she prophesied. ಅವಳು ಪ್ರವಾದಿಸಿದ್ಲು ಅಂತ ಆಯ್ತಂತಲ್ಲ. Prophecy is right. It is good. ಪ್ರವಾದನೆ ಒಳ್ಳೆದು, ಸರಿಯಾಗಿದೆ. It is because I changed my thinking. ಆದ್ರೆ ಆ ಪ್ರವಾದನೆ ಯಾಕೆ ಪೂರ್ತಿ ಆಯ್ತು,
ಯಾಕಂದ್ರೆ ನನ್ನ ಮನಸ್ಸನ್ನು ನಾನು ಬದಲಾಯಿಸಿದೆ, Now ನನ್ನ let- ಯೋಚನೆಯನ್ನು ಬದಲಾಯಿಸಿದೆ. Let me talk about peace. ನಾನು ಇವತ್ತು ಮುಂದೆ ಮನಃಶಾಂತಿಯ ಬಗ್ಗೆ ಮಾತಾಡ್ತೀನಿ. All of you say peace. ಶಾಂತಿ, Manashanti. ಮನಃಶಾಂತಿ. This is important now. Okay, one is, I'll tell you, if you have, I'm honestly telling you, if you have money and good health, Manashanti will come. Happy you will be. You will not have any problem. Whenever you want money, money is there. And you don't fall sick. Then you will have peace only. There is no doubt. ಯಾವಾಗ ಬೇಕಾವಾಗ ಹಣ ಇದೆ, ಕಾಯಿಲೆಯಲ್ಲಿ ಬೀಳ್ತಾನೆ ಎಲ್ಲ ಚೆನ್ನಾಗಿ ಆರಾಮಿದ್ರೆ ಮನಃಶಾಂತಿ ಇದ್ದೇ ಇರ್ತದೆ. But there is one particular thing disturbs your peace. ಆದ್ರೆ ಒಂದು ವಿಷಯ ನಿಮ್ಮ ಶಾಂತಿಯನ್ನು, ನಿಮ್ಮ ಸಮಾಧಾನವನ್ನು ಗಲಿಬಿಲಿಗೊಳಿಸ್ತದೆ. What is that one thing disturbs your peace? ನಿಮ್ ಶಾಂತಿಯನ್ನು ಗಲಿಬಿಲಿಗೊಳಿಸುವಂತ ಒಂದು ವಿಷಯ ಯಾವುದು? Matthew 5th chapter, ನಾವು ನೋಡ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ verse 11. ಮತ್ತಾಯ 5ನೇ ಅಧ್ಯಾಯ 11ನೇ ವಾಕ್ಯ. Blessed are ye when men shall revile you and persecute you, and shall say all manner of evil against you falsely for my sake. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. Tell in Kannada, all of you. ಕನ್ನಡದಲ್ಲಿ ನನ್ನಿಂದ ಹೇಳಿದ್ರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. Three things here it is written. ಇಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿವೆ. First is revile you, then persecute you, then speak all manner of evil against you. ಮೊದಲನೇದು ನಿಂದನೆ ಅಂದ್ರೆ ನಿಂದಿಸುವುದು. Insult. ನಿಂದನೆ ಅಂದ್ರೆ ಸುಲಭ ಮಾತಿನಲ್ಲಿ ಅಪಮಾನಗೊಳಿಸುವಂಥದ್ದು, Okay, ಹಿಂಸೆ ಪಡಿಸುವಂಥದ್ದು, ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೇಳುವಂಥದ್ದು. Tell all of you, tell these three ಈ things. 3 ವಿಷಯಗಳನ್ನು ಹೇಳೋಣ. ನನ್ನಿಂದ ಹೇಳ್ರಿ. ಅಪಮಾನ ಪಡಿಸುವಂಥದ್ದು, ಹಿಂಸೆ ಪಡಿಸುವಂಥದ್ದು, ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೇಳುವಂಥದ್ದು. All of us have this experience. ನಮ್ಮೆಲ್ಲರಿಗೆ ಈ ಅನುಭವ ಇದೆ. Nobody said, no, I have never faced it. You can't tell. ನಾವ್ ಯಾರು ಹೇಳಕ್ಕಾಗಲ್ಲ ಇಂಥದ್ದು ನನಗೆ ಆಗೇ ಇಲ್ಲ ಅಂತ. We all were insulted. ನಮ್ಗೆಲ್ರಿಗೂ ಅಪಮಾನ We ಆಗಿದೆ, all were persecuted. ನಮಗೂ ಹಿಂಸೆ ಆಗಿದೆ. All of us have experienced people talk bad things about us. ನಮ್ ಬಗ್ಗೆ ಜನರು ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಅನುಭವ ಆಗಿದೆ. But the good news is Romans 8:6 for you. ಆದ್ರೆ ನಿಮಗಾಗಿ ಒಳ್ಳೆ ಸುದ್ದಿ ರೋಮ 8ನೇ ಅಧ್ಯಾಯ 6ನೇ If ವಾಕ್ಯ. you are spiritually minded, you have a life and peace. ನೀವು ಆತ್ಮ ಭಾವಗಳ ಮೇಲೆ ಮನಸ್ಸಿಟ್ರೆ ನಿಮಗೆ ಜೀವ ಮನಃಶಾಂತಿ ಇದೆ. Hallelujah. So when it comes, how do we react? ಇವಾಗ ಈ ಅಪಮಾನ, ಹಿಂಸೆ, ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಎನ್ನುವ ವಿಷಯಗಳು ಬಂದ್ರೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೀವಿ? ನಾವು ಏನ್ ಮಾಡ್ತೀವಿ? How do we react? ನಾವೇನ್ ಮಾಡ್ತೀವಿ? What happens inside us? ಯಾರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಒಳಗೆ ಏನಾಗ್ತದೆ? Carnally minded means acting on 5 senses. ನೋಡ್ರಿ, ಶರೀರ ಭಾವಗಳ ಮೇಲೆ ಮನಸ್ಸಿಡುವಂತದಂದ್ರೆ ನಮ್ಮ ಅನಿಸಿಕೆಗಳ ಪ್ರಕಾರ, ನಮ್ಮ ಪಂಚೇಂದ್ರಿಯಗಳ ಪ್ರಕಾರ ಕಾರ್ಯ ಮಾಡುವಂಥದ್ದು. We get angry ಸಿಟ್ಟಾಗ್ತದೆ or we get hurt. ಅಥವಾ ನೋವಾಗ್ತದೆ. Yes or no? Sometimes we give them back. ಕೆಲವೊಂದ್ಸಲ ಅವ್ರಿಗೆ ವಾಪಸ್ ಹೇಳ್ತೇವೆ. Otherwise we go and tell somebody. ಇಲ್ಲಾಂದ್ರೆ ಅವ್ರ ಬಗ್ಗೆ ಇನ್ನೊಬ್ರಿಗೆ ಹೇಳ್ತೇವೆ. If you tell one person, it is not enough. ಒಬ್ರಿಗೆ ಹೇಳಿದ್ರೆ ಸಾಕಾಗ್ಲಿಲ್ಲ ಅಂದ್ರೆ We call and tell people, do you know what that fellow did for me? What she did for me? ಜನರಿಗೆ ಕರೆದು ಹೇಳ್ತೇವೆ, ನಿಮ್ಗೆ ಗೊತ್ತಾ ಅವ್ನು ಏನ್ ಮಾಡ್ದ, ಇವಳು ಏನ್ ಮಾಡಿದ್ಲು ಅಂತ. All these things, is it spiritually minded? ನೀವ್ ಹೇಳ್ರಿ, ಈ ಎಲ್ಲಾ ಕಾರ್ಯಗಳು ಆತ್ಮ ಭಾವಗಳ ಮೇಲೆ ಮನಸ್ಸಿಡುವಂತದ? That even unbeliever will do it. ಈ ಕಾರ್ಯಗಳನ್ನು ಅವಿಶ್ವಾಸಿ ಕೂಡ ಮಾಡ್ತಾರೆ. I always tell like this. ನಾನು ಯಾವಾಗ್ಲೂ ಈ ರೀತಿಯಾಗಿ ಹೇಳ್ತೇನೆ. If somebody criticizes me, ಯಾರಾದ್ರೂ ನನ್ಗೆ ಟೀಕೆ ಮಾಡಿದ್ರೆ, ಏನಾದ್ರೂ ನನ್ನ ಬಗ್ಗೆ ಕೆಟ್ಟದಾಗಿ I ಹೇಳಿದ್ರೆ, won't say they are bad. ಅವರು ಕೆಟ್ಟವ್ರು ಅಂತ ಎಂದು ಹೇಳಲ್ಲ. I check myself. ನಾನು ಪರೀಕ್ಷಿಸ್ತೇನೆ. Is it what they say? Is it right or wrong? ಅವ್ರು ಹೇಳಿದ ಮಾತು ಸರಿನಾ ತಪ್ಪ? If it is right, ಅದು ಸರಿಯಾಗಿದ್ರೆ I repent. ನಾನು ಪಶ್ಚಾತ್ತಾಪ ಪಡ್ತೇನೆ. If it is wrong, ಅದು ತಪ್ಪಾಗಿದ್ರೆ what we should do? ನಾವೇನ್ ಮಾಡ್ಬೇಕು? Verse 12. 12ನೇ ವಾಕ್ಯ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ. Say in Kannada, all of it in Kannada.
ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. Imagine somebody insults you. Instead of crying, you are rejoicing. What will happen to the person who insulted you? ಊಹಿಸ್ಕೊಳ್ರಿ, ನಿಮ್ ಮುಂದೆ ಒಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಗೆ ಅಪಮಾನಗೊಳಿಸಿದ್ರು ಅಂದ್ರೆ ಅವ್ರ ಮುಂದೆ ನೀವು ಅಳದ್ ಬಿಟ್ಟು ಸಂತೋಷ ಪಟ್ರೆ, ಖುಷಿಯಾಗಿದ್ರೆ, Rejoice, be exceeding glad. ಸಂತೋಷ ಪಡಿರಿ, ಉಲ್ಲಾಸ ಪಡಿರಂತ. Tell in Kannada one more time. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. You understand? Exceeding glad means you are celebrating when somebody insults. ಉಲ್ಲಾಸ ಪಡುವುದಂದ್ರೆ ಏನರ್ಥ ಅಂದ್ರೆ ಯಾರು ಅಪಮಾನ ಪಡಿಸಿದ್ರೆ ಆಚರಿಸ್ಬೇಕಂತ. Because that is false. ಯಾಕೆಂದ್ರೆ ಅವ್ರು ಹೇಳಿದ ಮಾತು ತಪ್ಪು. That is for the sake of the name of the Lord you are facing it. ದೇವರ ಹೆಸರಿಗಾಗಿ ಅದನ್ನು ಸಹಿಸಿಕೊಳ್ತಿದ್ದೀರಾ. Hallelujah. And great is your reward in heaven. ಮತ್ತು ನಿಮ್ಮ ಪ್ರತಿಫಲವು ಪರಲೋಕದಲ್ಲಿ ಬಹಳ ಆಗಿರುವುದು. Say, great is my reward in heaven. ಪರಲೋಕದಲ್ಲಿ ನನಗೆ ಬಹಳ ಪ್ರತಿಫಲ ಸಿಕ್ಕುವುದು. ಯಾವಾಗ? When you sit and cry and scream. ಯಾವಾಗ ಪ್ರತಿಫಲ ಸಿಗ್ತದೆ? ಕುಂತತ್ರೆ, ಕಿರ್ಚಾಡಿದ್ರೆ, ಜಗಳ ಆಡಿದ್ರೆ, ಯಾವಾಗ ಸಿಗ್ತದೆ? You may be good person. I'm not saying you have done anything wrong. ನೀವು ಒಳ್ಳೆ ವ್ಯಕ್ತಿ ಆಗಿರ್ತೀರಿ, ನೀವೇನು ತಪ್ಪು ಮಾಡಿರ ಅಂತ ಅದು ಹೇಳ್ತಾ ಇಲ್ಲ. Maybe you are hurt. ನೀವು ಅವ್ರು ಮಾತಾಡೋದಕ್ಕಿಂತ ಅದಕ್ಕೆ ನಿಮ್ಗೆ ದುಃಖ ಆಗಿರ್ಬೋದು. Now my question is, tell me how to be carnally minded, how to be spiritually minded. ಈಗ ನನಗೆ ಹೇಳ್ರಿ, ನಾನು ಇದೆಲ್ಲ ಕಲ್ತ ಮೇಲೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವಂಥದ್ದು, ಆತ್ಮ ಭಾವದಗಳ ಮೇಲೆ ಮನಸ್ಸಿಡುವಂಥದ್ದು ಅದು ಹೇಗೆ? Carnally minded is crying. ಅಂದ್ರೆ ಈ ಸ್ಥಿತಿಯಲ್ಲಿ ಶರೀರ ಭಾವದಗಳ ಮೇಲೆ ಮನಸ್ಸಿಡು ಅಂದ್ರೆ ಏನ್ ಮಾಡ್ಬೇಕು? ಅಳುವಂಥದ್ದು. It's getting angry. ಅಂದ್ರೆ ಸಿಟ್ಟಿಗೆಳುವಂಥದ್ದು. Giving it back. ಅಂದ್ರೆ ಅವ್ರಿಗೆ ವಾಪಸ್ ಕೊಡುವಂಥದ್ದು. Spiritually minded is ಆತ್ಮ ಮನಸ್ಸುಳ್ಳವರಂದ್ರೆ rejoice. ಸಂತೋಷ ಪಡುವಂಥದ್ದು. Say in English, rejoice. Be exceedingly glad. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. Yeah, there is one man of God in Tamil Nadu. ತಮಿಳುನಾಡುವಲ್ಲಿ ಒಬ್ಬ ದೇವರ ಸೇವಕ. Maybe you all know it. Mohan C. Lazarus is his name. ನಿಮ್ಗೆ ಗೊತ್ತಿರ್ತದೆ, ಮೋಹನ್ ಸಿ ಲಾಜರಸ್ ಅವರ ಹೆಸರು. In Tamil magazine, weekly magazine, very famous magazine. It's not just something. His photo came. There was an article written about him. ತಮಿಳುನಾಡು ರಾಜ್ಯದಲ್ಲಿ ಒಂದು ಮ್ಯಾಗಝೀನ್ ಇದೆ, ಅದು ಪೂರ್ತಿ ರಾಜ್ಯದಲ್ಲಿ ಸುತ್ತಾಡ್ತದೆ, ಬಹಳ ಪ್ರಸಿದ್ಧವಾಗಿದೆ, ಪ್ರತಿಯೊಬ್ಬರ ಮನೆಯಲ್ಲಿ ಸಿಗ್ತದೆ. ಅಂತ ಮ್ಯಾಗಝೀನ್ ಅಲ್ಲಿ ಅವ್ರ ಫೋಟೋ ಬಂತು, ಅವ್ರ ಬಗ್ಗೆ ಬರ್ದಿದ್ರು. And it's written, this man raped a girl and murdered her. ಅಲ್ಲಿ ಬರೆಯಲ್ಪಟ್ಟಿದೆ, ಈ ವ್ಯಕ್ತಿ ಒಂದು ಹುಡುಗಿಯನ್ನು ಅವನು ಬಲಾತ್ಕಾರ ಮಾಡಿ ಕೊಲೆ ಮಾಡಿದ್ದು. The whole Tamil Nadu it is circulated. ಪೂರ್ತಿ ತಮಿಳುನಾಡು ರಾಜ್ಯದಲ್ಲಿ ಈ ಸುದ್ದಿ ಹೋಗಿದೆ. He lives in one small village. ಅವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಜೀವಿಸ್ತಾರೆ. He was not in the country that time. ಆಗ ಅವರು ದೇಶದಲ್ಲಿ ಇರಲಿಲ್ಲ. When he came back, he is seeing everywhere his poster. ಅವರು ವಾಪಸ್ ಭಾರತ ದೇಶಕ್ಕೆ ಬಂದಾಗ ನೋಡ್ತಾರೆ, ಎಲ್ಲಾ ಕಡೆ ಅವ್ರ ಪೋಸ್ಟರ್ ಹಚ್ಚಿದ್ದಾರೆ. In his village his posters are there. ಅವ್ರ ಹಳ್ಳಿಯಲ್ಲಿ ಅವ್ರ ಪೋಸ್ಟರ್ ಹಚ್ಚಿದ್ದಾರೆ. And when he was not there, press was quiet. ಅವರು ಮೊದಲು ಭಾರತ ದೇಶದಿಂದ ಇರ್ಲಿಲ್ಲ, ಹೊರಗಿದ್ರು ಅಂತ ಪ್ರೆಸ್ನವರು, ನ್ಯೂಸ್ನವರು ಸುಮ್ಮನೆ. Because he came back, all the press people came to his house to office to interview him. ಅವರು ವಾಪಸ್ ಅವ್ರ ಮನೆಗೆ ಬಂದ ಕಾರಣ ಅವ್ರ ಆಫೀಸ್ಗೆ ಬಂದು ಎಲ್ಲಾ ನ್ಯೂಸ್ನವರು ಬಂದು ಅವ್ರು ಕೇಳ್ತಾರೆ. They are asking, tell me what is your reaction. ಅವ್ರು ಹೇಳ್ತಾರೆ, ನೀವ್ ಹೇಳ್ರಿ, ಇದೆಲ್ಲ ನಿಮ್ ಬಗ್ಗೆ ಸುದ್ದಿ ಇದೆ ಅಲ್ಲ, ನಿಮ್ಮ ಪ್ರತಿಕ್ರಿಯೆ ಏನು, ನಿಮ್ಮೇನು ಉತ್ತರ? It is written about you. ಇದೆಲ್ಲ ನಿಮ್ ಬಗ್ಗೆ ಬರೆಯಲ್ಪಟ್ಟಿದೆ. He said very simple. ಅವ್ರು ಒಂದೇ ಮಾತು ಹೇಳಿದ್ರು, I will rejoice, I will be exceedingly glad. ನಾನು ಸಂತೋಷ ಪಡ್ತೇನೆ, ಉಲ್ಲಾಸ ಪಡ್ತೇನೆ. Great is my reward in heaven. ನನಗೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. Already my God told me all these things will happen. ಆತನು ಹೇಳ್ತಾನೆ, ನನ್ನ ದೇವರು ಅವಾಗಲೇ ಹೇಳಿದ್ದ ಇದೆಲ್ಲ ಆಗ್ತದೆ ಅಂತ. It is already written. ಅದು ಬರೆಯಲ್ಪಟ್ಟಿದೆ. Hallelujah. Are you with me? Yes, no, yes, no. ನನ್ನ ಜೊತೆಲಿ ಇದ್ದೀರಾ? Okay, come with me to one more scripture. I'll close it. 1 Peter. ಇನ್ನೊಂದು ವಾಕ್ಯ ನೋಡಿ ಮುಗಿಸೋಣ. ಮೊದಲನೇ 4th chapter. 4ನೇ ಅಧ್ಯಾಯ verse 14. 14ನೇ ವಾಕ್ಯ. ಮೊದಲನೇ ಪೇತ್ರ 4ನೇ ಅಧ್ಯಾಯ 14ನೇ ವಾಕ್ಯ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರು.
ತೇಜೋಮಯವಾದ ಆತ್ಮನಿಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. Hallelujah. Say in Kannada, all of you tell in Kannada. ನನ್ನಿಂದ ಹೇಳ್ರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. Hallelujah. Did you complete it? On their part he is evil, spoken of, but on your part is glorified. Okay. Wait, another translation also. If you be reproached for the name of Christ, happy are ye, for the Spirit of glory and of God rests upon you. On their part he is evil spoken of, but on your part he is glorified. ನಾನು ಪವಿತ್ರ ಗ್ರಂಥದಲ್ಲಿ ಓದ್ತೇನೆ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಸಂತೋಷ ಪಡಿರಿ, ಯಾಕೆಂದ್ರೆ ಮಹಿಮೆ ಉಳ್ಳ ದೇವರ ಆತ್ಮನು ನಿಮ್ಮ ಮೇಲೆ ನೆಲೆಗೊಂಡಿದ್ದಾನಲ್ಲ. ಅವರ ವಿಷಯದಲ್ಲಿ ಆತನು ದೂಷಿಸಲ್ಪಡುತ್ತಾನೆ, ಆದರೆ ನಿಮ್ಮ ವಿಷಯದಲ್ಲಿ ಆತನು ಮಹಿಮೆ ಹೊಂದುತ್ತಾನೆ. Hallelujah. ನಿಮ್ಮ ವಿಷಯದಲ್ಲಿ that's wonderful. He says, if you are insulted for Christ, be happy. ಆತನು ಹೇಳ್ತಾ ಇದ್ದಾನೆ, ಕ್ರಿಸ್ತನ ಹೆಸರಿಗಾಗಿ ನಿಮ್ಗೆ ಅಪಮಾನ ಆದ್ರೆ ಸಂತೋಷ ಪಡಿರಿ. Tell your neighbor, be happy. ಪಕ್ಕದವರಿಗೆ ಸಂತೋಷ ಪಡಿರಿ. The Spirit of glory rests upon you. ಮಹಿಮೆಯ ಆತ್ಮ ನಿಮ್ಮ ಮೇಲೆ ನೆಲೆಗೊಂಡಿದೆ. Hallelujah. When I am insulted for the sake of Christ, the Spirit of glory rests upon me. ಕ್ರಿಸ್ತನಿಗಾಗಿ ನನ್ಗೆ ಯಾರಾದ್ರೂ ಅಪಮಾನ ಮಾಡಿದ್ರೆ ಮಹಿಮೆಯ ಆತ್ಮನು ನನ್ನ ಮೇಲೆ ನೆಲೆಗೊಂಡಿದ್ದಾನೆ. On my part he is glorified. ನನ್ನ ಪರವಾಗಿ ನನ್ನ ವಿಷಯವಾಗಿ ಆತನು ಮಹಿಮೆ ಹೊಂತಾನೆ. Say it in Kannada. ನನ್ನಿಂದ ಹೇಳ್ರಿ. ಕ್ರಿಸ್ತನ ಹೆಸರಿಗಾಗಿ ನನಗೆ ಅಪಮಾನವಾದರೆ ಮಹಿಮೆಯ ಆತ್ಮನು ನನ್ನ ಮೇಲೆ ನೆಲೆಗೊಂಡಿದ್ದಾನೆ. ನನ್ನ ವಿಷಯದಲ್ಲಿ ಆತನಿಗೆ ಮಹಿಮೆ ಆಗ್ತದೆ. Hallelujah. Sometimes people think when you insult somebody in front of everybody it is achievement. ಕೆಲವೊಂದ್ಸಲ ಎಲ್ಲರ ಮುಂದೆ ಅವರಿಗೆ ಅಪಮಾನ ಪಡಿಸಿದ್ರೆ ಅದು ಒಂದು ದೊಡ್ಡ ಸಾಧನೆ ಅಂತ ಅನ್ಕೊಳ್ತಾರೆ. ನಾವು ಬಿಟ್ಟಿಲ್ಲ ನೋಡು, ನಾನು ಮಾಡ್ತೀನಿ. I gave him straight in front of everybody insulted. ನಾನು ಅವನಿಗೆ ಬಿಟ್ಟಿಲ್ಲ, ಎಲ್ಲರ ಮುಂದೆ ಅವನ ಫುಲ್ ಅಪಮಾನ ಮಾಡಿದ್ದೆ. No problem. We don't sit and cry. ಹಾಗೆಲ್ಲ ಆದ್ರೆ ನಾವು ಕುಂತು ಅಳುವಂತದಲ್ಲ. Because we are not carnally minded. ಯಾಕಂದ್ರೆ ನಾವು ಶರೀರ ಭಾವದಗಳ ಮೇಲೆ ಮನಸ್ಸಿಡುವವರಲ್ಲ. If we are carnally minded, ನಾವು ಶರೀರ ಭಾವದಗಳ ಮೇಲೆ we'll ಮನಸ್ಸಿಟ್ರೆ sit and cry. ನಾವು ಕುಂತು ಅಳ್ತೇವೆ. Because we are spiritually minded, ಆದ್ರೆ ಆತ್ಮ ಭಾವದಗಳ ಮೇಲೆ ಮನಸ್ಸಿಡುವ ಕಾರಣ we will rejoice and be exceeding glad. ನಾವು ಸಂತೋಷ ಪಡ್ತೇವೆ, ಉಲ್ಲಾಸ The ಪಡ್ತೇವೆ. Spirit of glory rests upon us. ಯಾಕಂದ್ರೆ ಮಹಿಮೆಯ ಆತ್ಮನು ನಮ್ಮ ಮೇಲೆ ನೆಲೆಗೊಂಡಿದ್ದಾನೆ. Hallelujah. Amen. Are you happy? Amen. Sometimes when I preach only something will happen. ಕೆಲವೊಂದ್ಸಲ ನಾನು ಸಾರಿದಾಗ್ಲೇ ಏನೋ ಆಗ್ತದೆ. So don't feel bad if this one week anything happens. ಆದ ಕಾರಣ ಈ ಒಂದು ವಾರದಲ್ಲಿ ಏನಾದ್ರೂ ಆದ್ರೆ ದುಃಖ ಆಗ್ಬೇಡ, ಬೇಜಾರಾಗ್ಬೇಡ. ಯಾರಾದ್ರು ಎಲ್ಲಿಯಾದ್ರು ಏನಾದ್ರು ನಿನ್ನ ಮಾತಾಡಿದ್ರೆ ಏನ್ ಮಾಡ್ಬೇಕು? ಕನ್ನಡ. ಯಾರಾದ್ರೂ ಎಲ್ಲಾದ್ರೂ ನಿಮ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಏನ್ ಮಾಡ್ಬೇಕು? ಇಲ್ಲ, only 50% you are telling. ಅರ್ಧನೇ ಹೇಳಕತ್ತೀರಲ್ಲ. ಸಂತೋಷ ಪಟ್ಟು ಮತ್ತೆ ಉಲ್ಲಾಸ ಪಡ್ಬೇಕು. You should exceedingly glad. ಉಲ್ಲಾಸ ಪಡ್ಬೇಕು ಅಂದ್ರೆ ಪೂರ್ತಿ ಆಚರಣೆ ಮಾಡ್ಬೇಕು. If somebody says something about you, you should have party in your house. ಯಾರಾದ್ರೂ ನಿಮ್ ಬಗ್ಗೆ ಕೆಟ್ಟದಂದ್ರೆ ಮನೇಲಿ ಪಾರ್ಟಿ ಇಟ್ಕೊಳ್ಬೇಕು. Immediately you should have biryani. ತಕ್ಷಣವೇ ಬಿರಿಯಾನಿ You ತಿನ್ಬೇಕು. should enjoy. ಸಂತೋಷ ಪಡ್ಬೇಕು, ಆನಂದಿಸ್ಬೇಕು. Hallelujah. Imagine if you enjoy, what happens to the devil? ನೀವ್ ಹೇಳ್ರಿ, ನೀವು ಸಂತೋಷ ಪಟ್ಟು ಆನಂದಿಸಿದ್ರೆ ಸೈತಾನ್ಗೆ The ಏನಾಗ್ತದೆ? devil wants you to sit and cry, ಯಾಕಂದ್ರೆ ಸೈತಾನನ ಬಯಸನೆ ಕುಂತು ಅಳಬೇಕಂತ. but you are sitting and eating chicken piece. ಆದ್ರೆ ನೀವು ಕುಂತು ಚಿಕನ್ ತಿಂತಾ ಇದ್ದೀರಿ. Wow. Spirit of glory rests upon you. ಮಹಿಮೆಯ ಆತ್ಮ ನಿಮ್ಮ ಮೇಲೆ ಬರಲಿ. Hallelujah. Shall we all stand up? ನಾವೇಳ್ರಿ, You know, this no man will tell outside. ಈ ಮಾತುಗಳನ್ನು ಹೊರಗೆ ಲೋಕದಲ್ಲಿ ಯಾರು ಕಲಿಸ್ಕೊಡಲ್ಲ. No one can practice. ಯಾರು ಇದನ್ನ ಮಾಡಕ್ನೂ ಆಗಲ್ಲ. Only spiritually minded people can practice. ಬರೇ ಆತ್ಮ ಭಾವದಗಳ ಮೇಲೆ ಮನಸ್ಸಿಡುವಂತರೇ ಮಾಡ್ಬೋದು. Shall we all lift up our hand? ನಮ್ಮ ಕೈಗಳ ಮೇಲೆ ಎತ್ತೋಣ ಎಲ್ಲರೂ ಸೇರಿ. Everyone. ಪ್ರತಿಯೊಬ್ರು.
Thank you, Jesus. Just thank God for a minute. Don't look here. You know, maybe you are hurt in the past. Maybe that hurt still carries you. ಹಿಂದೆ ಯಾರೋ ನಿಮ್ಮ ಬಗ್ಗೆ ಮಾತಾಡಿರ್ಬೋದು, ನಿಮ್ಗೆ ನೋವಾಗಿದೆ, ಆ ನೋವು ಇನ್ನೂ ಹೊತ್ಕೊಂಡು ಹೋಗ್ತಾ ಇದ್ರು. God sees you, my friend. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. యేసయ్య, 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 యేసయ్య. Father, in Jesus' name, we thank you for this day. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಈ ದಿನಕ್ಕಾಗಿ ವಂದನೆ. I declare all of us are spiritually minded. ನಾನು ಘೋಷಿಸ್ತೇನೆ, ನಾವೆಲ್ಲರೂ ಆತ್ಮ ಭಾವದವುಗಳ ಮೇಲೆ ಮನಸ್ಸಿಡುವವರು. We will enjoy life and peace. ನಾವು ಜೀವ ಮನಃಶಾಂತಿಯನ್ನು We ಆನಂದಿಸ್ತೇವೆ. will enjoy abundant life in Christ Jesus. ಯೇಸು ಕ್ರಿಸ್ತನಲ್ಲಿ ಸಮೃದ್ಧಿಯಾದ ಜೀವನವನ್ನು I ಆನಂದಿಸ್ತೇವೆ. pray every soul will prosper. They will be in good health as a soul and prosper, O God. ನಾನು ಘೋಷಿಸ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಪ್ರಾಣ ಅಭಿವೃದ್ಧಿ ಹೊಂದುವ ಪ್ರಕಾರ ಅಭಿವೃದ್ಧಿ ಹೊಂದುತ್ತಾರೆ, ಒಳ್ಳೆ ಆರೋಗ್ಯದಲ್ಲಿ ಇರ್ತಾರೆ. And I pray even as we go out, we go to our work and face the world, our relatives, our neighbors, if anyone here, if they face a situation of getting insulted or somebody persecutes them, somebody speaks false against them, they will be spiritually minded. They will rejoice and be exceedingly glad, because great is the reward in heaven. ನಾವು ಹೊರಗಡೆ ಹೋಗುವಾಗ, ಲೋಕದಲ್ಲಿ ಜನರನ್ನು ಭೇಟಿಯಾಗುವಾಗ, ಸ್ನೇಹಿತರಾಗ್ಲಿ, ಸಂಬಂಧಿಕರಾಗ್ಲಿ ಯಾರಾದ್ರೂ ಅಪಮಾನಗೊಳಿಸಿದ್ರೆ, ಕೆಟ್ಟ ಮಾತುಗಳನ್ನ ಆಡಿದ್ರೆ, ಈ ಜನರು ಸಂತೋಷ ಪಡ್ತಾರೆ, ಉಲ್ಲಾಸ ಪಡ್ತಾರೆ, ಯಾಕಂದ್ರೆ ಅವರ ಬಹುಮಾನ ಪರಲೋಕದಲ್ಲಿ ಹೆಚ್ಚಾಗಿದೆ. And spirit of glory rests upon them. ಮತ್ತು ಮಹಿಮೆಯ ಆತ್ಮನ ಅವರ ಮೇಲೆ ನೆಲೆಗೊಂಡಿದೆ. Your name will be honored and glorified in us and through us. ನಮ್ಮ ಮೂಲಕ ನಮ್ಮಲ್ಲಿಯೂ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ In ಆಗಲಿ. Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ. Amen. ಆಮೆನ್.